ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೆಯ್ಟ್ ಲಾಸ್ ಜರ್ನಿಯ ಡೇ 6 ಆಗಿರುತ್ತೆ. ಹಾಗಾಗಿ ಡೇ 5ವರೆಗೂ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವುದೇ ರೀತಿಯ ಸುಸ್ತು ಮತ್ತು ಆಯಾಸ ಇಲ್ಲದೇ ತುಂಬಾ ಚೆನ್ನಾಗಿ ಆಯಿತು. ಇನ್ನು ಪ್ರತಿದಿನದಂತೆ ಎಕ್ಸಸೈಸ್ನ ಮುಗಿಸ್ಕೊಂಡು ನಾನಿಲ್ಲಿ ಹಾಗೇ ಸುಮ್ಮನೆ ಸ್ವಲ್ಪ ರೆಸ್ಟ್ನ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇನ್ನೇನು ತಿಂಡಿನ ರೆಡಿ ಮಾಡಬೇಕು. ಹಾಗಾಗಿ ನಾನಿಲ್ಲಿ ತಿಂಡಿನ ರೆಡಿ ಮಾಡ್ಕೋತಾ ಇಲ್ಲ, ಡೈರೆಕ್ಟ್ ಅಡುಗೆನೇ ಮಾಡಿಬಿಡೋಣ. ಸ್ವಲ್ಪ ಸೊಪ್ಪಿತ್ತು, ಅಂದರೆ ಎಲ್ಲ ರೀತಿಯ ಸೊಪ್ಪು, ಮಿಕ್ಸ್ ಸೊಪ್ಪಿತ್ತು. ಹಾಗಾಗಿ ಸ್ವಲ್ಪ ಉಪ್ಸಾರು ಮಾಡಿಕೊಂಡು ಮುದ್ದೆನ ಮಾಡೋಣ ಬೆಳಗ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸೊಪ್ಪನ್ನ ನೆನೆಸಿಟ್ಟು ರೈಸ್ಗೂ ಕೂಡ ಇಟ್ಟು ಹಾಗೇ ಬೇಳೆನೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಚಿಂಟುಗೂ ಕೂಡ ತಿಂಡಿನ ಮಾಡಿರಲಿಲ್ಲ, ಅವನು ಉಪ್ಪು ಸಾಂಬಾರನ್ನೇ ತೊಗೊಂಡೋಗ್ತೀನಿ ಅಂತ ಹೇಳ್ದ. ಹಾಗಾಗಿ ಅದನ್ನೇ ಕಲಿಸ್ಕೊಡ್ತಾ ಇದ್ದೀನಿ. ಇನ್ನು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾವು ವೆಯ್ಟ್ ಲಾಸ್ನ ಮಾಡಬೇಕಾದ್ರೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅಂದರೆ ನಾವು ಯಾವುದೇ ರೀತಿಯ ಕೆಲಸನ ಮಾಡೋದಕ್ಕಾಗಲ್ಲ. ಮತ್ತು ಒಂದಿನ ಮಾಡೋದು ಮತ್ತು ಇನ್ನೊಂದು ದಿನ ಬಿಡೋದು, ಇಲ್ಲ ಒಂದು ವಾರ ಮಾಡೋದು, ಇಲ್ಲ ಅದ್ರ ಮಧ್ಯೆ ಒಂದು 2-3 ದಿನ ಗ್ಯಾಪ್ ಕೊಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಆ ಥರ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗಲ್ಲ. ಮತ್ತು ಸುಮ್ಮನೆ ನಮಗೂ ಕೂಡ ಬೇಜಾರಾಗುತ್ತೆ, ಎಷ್ಟೇ ಪ್ರಯತ್ನ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಾ ಇಲ್ವಲ್ಲ ಅಂತ. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಒಂದು ಟೈಮ್ ಟೇಬಲ್ ಇರಬೇಕು. ಆ ರೀತಿ ನಾವು ಪಾಲಿಸ್ಕೊಂಡೋಯ್ತು ಅಂತ ಅಂದರೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೊರಟಾಗ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಯಾವ ರೀತಿ ಅಂತ ಅಂದರೆ ಇನ್ ಟೈಮ್ಗೆ ನಮ್ಮದು ಏನು ಕೆಲಸ ಇರುತ್ತೆ, ವೆಯ್ಟ್ ಲಾಸ್ ಜರ್ನಿದು ಏನು ಕೆಲಸಗಳಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಅದನ್ನೆಲ್ಲ ನಾವು ಮುಗಿಸ್ಕೊತಾ ಹೋಗ್ತಾ ಇರಬೇಕು. ಅಂದರೆ ಟೈಮಿಗೆ ಕರೆಕ್ಟಾಗಿ ನಾವು ಏನೇನು ತಿನ್ನಬೇಕು ಮತ್ತು ಏನೇನು ಕುಡಿಬೇಕು, ಯಾವ ರೀತಿ ನಾವು ಟೈಮ್ನ ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಮನೆ ಕೆಲಸಗಳನ್ನ ಯಾವ ರೀತಿ ಮಾಡ್ಕೋಬೇಕು, ಅದನ್ನೆಲ್ಲ ನೋಡಿಕೊಂಡು ಮೇಂಟೈನ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತು ಅಂತ ಅಂದರೆ ನಾವು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದು ಇದೇ ರೀತಿ, ಅಂದರೆ ಮನೆ ಕೆಲಸಗಳ ಜೊತೆ ಮತ್ತು ಮಗನ ಓದಿಸೋದ್ರ ಜೊತೆಗೂ ಕೂಡ ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಏನೋ ಇವತ್ತು ಸುಸ್ತಾಗಿದ್ದೀನಿ, ಆಗ್ತಾಯಿಲ್ಲ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ನನ್ನ ಪ್ರತಿನಿತ್ಯದ ಕೆಲಸಗಳನ್ನ ನಾನು ಅಲ್ಲಲ್ಲೇ ಮುಗಿಸ್ಕೊಬಿಡ್ತೀನಿ. ಇನ್ನು ಬೆಳಗಿನ ಜೀರಿಗೆ ನೀರನ್ನ ಕುಡಿದು ಏನು ಮುದ್ದೆ ಮತ್ತು ಸೊಪ್ಪು ಉಪ್ಸಾರು ಮಾಡಿದ್ನಲ್ಲ ಅದನ್ನೇ ನಾನು ಬೆಳಗಿನ ತಿಂಡಿಗೆ ತೊಗೊಂಡಿದ್ದೀನಿ. ಅಂದರೆ ತಿಂಡಿ ಮಾಡಿರಲಿಲ್ವಲ್ಲ, ಹಾಗಾಗಿ ಮುದ್ದೆನೇ ತಿಂತಾಯಿದ್ದೀನಿ. ಮುದ್ದೆ ತಿಂದು ಕೂಡ ವೆಯ್ಟ್ ಲಾಸ್ ಮಾಡ್ಬೋದು. ಮುದ್ದೆ ತಿಂದರೆ ವೆಯ್ಟ್ ಲಾಸ್ ಆಗಲ್ಲ, ಇಲ್ಲ ಅನ್ನ ತಿಂದರೆ ವೆಯ್ಟ್ ಲಾಸ್ ಆಗಲ್ಲ ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಿ, ಅದು ತಪ್ಪು ಕಲ್ಪನೆ. ನಾವು ಮನೆಯಲ್ಲಿ ಡೈಲಿ ಏನು ಅಡುಗೆ ಮಾಡ್ತೀವಿ ಅದು ಕೂಡ ಹೆಲ್ದಿಯಾದಂಥ ಫುಡ್ಡೇ. ಹಾಗಂತ ನಾವು ಜಾಸ್ತಿ ತಿನ್ನೋಕ್ಕೆ ಹೋಗಬಾರ್ದು. ಕ್ವಾಲಿಟಿ ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಮುದ್ದೆ ಮತ್ತು ಸೊಪ್ಪು ಉಪ್ಸಾರನ್ನ ತಿಂದು ನೀರನ್ನ ಕುಡ್ಕೊಂಡು ಹಾಗೇ ಬೆಳಗ್ಗೆ ವಾಕ್ ಮಾಡಲ್ವಲ್ಲ, ಹಾಗಾಗಿ ನಾನು ಮನೆಯಲ್ಲೇ ಆ ಕಡೆಯಿಂದ ಈ ಕಡೆಗೆ ಸ್ವಲ್ಪ ಓಡಾಡ್ತಾ ಇದ್ದೀನಿ. ನಾವೇನು ಊಟ ಮಾಡ್ತೀವಲ್ಲ ಆ ಊಟ, ತಿಂದಂಥ ಊಟ ಡೈಜೆಷನ್ ಆಗಬೇಕು ಅಂತ ಅಂದರೆ ನಮ್ಮ ದೇಹದಲ್ಲಿ ಹೇರಳವಾಗಿ ನೀರಿರಬೇಕು. ಹಾಗಾಗಿ ನಾನಿಲ್ಲಿ ಊಟದ ನಂತರ ನಾನು ನೀರನ್ನು ಕುಡಿತಾ ಇದ್ದೀನಿ. ಅಂದರೆ ಅರ್ಧ ಭಾಗದಷ್ಟು ಊಟ ಇತ್ತು ಅಂತ ಅಂದರೆ ಇನ್ನು ಅರ್ಧ ಭಾಗದಷ್ಟು ಫುಲ್ಲು ನೀರೇ ಆಗಿರುತ್ತೆ. ನಾವು ಊಟ ಮಾಡಿದ ತಕ್ಷಣ ನೀರನ್ನ ಕುಡೀತು ಅಂತ ಅಂದರೆ ನಮಗೆ ಹೊಟ್ಟೆ ತುಂಬಿದಾಗ ಅನಿಸುತ್ತೆ, ಮತ್ತು ಇನ್ನೇನು ಬೇಡ, ಹೊಟ್ಟೆ ತುಂಬಿದೆ ಸಾಕು ಅನ್ನೋ ಫೀಲು ಕೂಡ ಬರುತ್ತೆ. ಇನ್ನು ಮನೆ ಕೆಲಸ ಆಗಿತ್ತಲ್ಲ, ಫ್ರೀ ಇದ್ನಲ್ಲ ಅಂತೇಳಿ ನೀರನ್ನ ಕುಡ್ಕೊಂಡು ಹಾಗೇ ಮನೆಯಲ್ಲೇ ಓಡಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ವಾಕ್ ಆಗುತ್ತೆ ಅಂತೇಳಿ ಲೈಟಾಗಿ ವಾಕ್ನು ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ಯಾರೆಲ್ಲ ವೆಯ್ಟ್ ಇರ್ತೀರ ಅವರು, ಅಂದರೆ ನಾನು ಕೂಡ ಇದೇ ರೀತಿ ಮಾಡ್ತಿದ್ದೆ. ಅಂದರೆ ಯಾವ ರೀತಿಯಪ್ಪ ಅಂತಂದರೆ, ನಾನು ದಪ್ಪ ಇದ್ದೀನಿ, ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಏನಾದರೂ ಕೇಳ್ತಾರೇನೋ, ಯಾಕೆ ಇಷ್ಟು ದಪ್ಪ ಆಗ್ಬಿಟ್ಟಿದೆಯಾ, ಏನೋ ಪ್ರೆಗ್ನೆಂಟಾ, ಇಲ್ಲ ಅಂದರೆ ಮೊದಲೇ ವೆಯ್ಟ್ ಲಾಸ್ ಮಾಡಿದ್ದೆ ಮತ್ತು ಏನಕ್ಕೆ ದಪ್ಪ ಆದೆ, ಇದೆಲ್ಲ ಸುಮ್ಮನೆ ಟೆಂಪ್ರವರಿ ಅಷ್ಟೇ, ಅದನ್ನು ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ. ಲೈಫ್ ಟೈಮ್ ನಾವು ಒಂದೊಳ್ಳೆ ಹೆಲ್ತ್ ಲೈಫ್ನ ನಾವು ಲೀಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮತ್ತೆ ದಪ್ಪ ಆಗಿದೆಯಲ್ಲ ಅಂತೆಲ್ಲ ಕೇಳ್ತಾರೆ. ಮತ್ತು ನನಗೆ ಯಾವ್ದಾರು ಒಂದು ಡ್ರೆಸ್ ಹಾಕೋಯ್ತು ಅಂತ ಅಂದರೆ ಅದರಲ್ಲಿ ನಾನು ನೀಟಾಗಿ ಫಿಟ್ಟಾಗಿ ಕಾಣಿಸಲ್ಲ ಅನ್ನೋದೊಂದು ಮುಜುಗರ ನನಗೂ ಇತ್ತು. ಹಾಗೇ ನಿಮಗೂ ಕೂಡ ಇದೆ ಅಂತ ಅನ್ಕೋತೀನಿ. ಯಾಕಂದರೆ ಯಾರ್ಯಾರು ದಪ್ಪ ಇದ್ದೀವಿ, ನಾವು ಹೆಣ್ಮಕ್ಳು ಯಾರ್ಯಾರು ದಪ್ಪ ಇದ್ದೀವಿ ಅವ್ರಿಗೆಲ್ಲ ಇದೇ ರೀತಿ ಫೀಲ್ ಆಗ್ತಾ ಇರುತ್ತೆ. ಮತ್ತು ಗಂಡಸರು ಕೂಡ ದಪ್ಪ ಇರ್ತಾರೆ, ಬಟ್ ಅವ್ರಿಗೆ ಅಷ್ಟು ಮ್ಯಾಟ್ರ್ ಆಗಲ್ಲ. ಏನಾರು ಹೇಳ್ತು ಅಂತ ಅಂದರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಇನ್ನು ನಮಗೆ ತುಂಬಾ ಫೀಲ್ ಆಗುತ್ತೆ, ಮತ್ತು ಮನಸ್ಸಿಗೂ ಕೂಡ ತಗೋತೀವಿ, ಸಣ್ಣ ಆಗಬೇಕಲ್ಲ ನಾವು, ಏನು ಮಾಡೋದು, ಯಾವ ರೀತಿಯಲ್ಲಿ ನಾವು ಸಣ್ಣ ಆಗೋದು ಅಂತೇಳಿ ತುಂಬಾ ಯೋಚನೆ ಮಾಡ್ತಾಯಿರ್ತೀವಿ. ನಾನಂತೂ ಇದೇ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲೂ ಜಾಸ್ತಿ ಹೊರಗೂ ಹೋಗ್ತಿರ್ಲಿಲ್ಲ. ಮತ್ತು ಏನಾದರೂ ಕೇಳ್ತಾರೇನೋ, ಮತ್ತೆ ದಪ್ಪ ಅದೇ ನೀನು ಯಾಕೆ ಅಂತೇಳಿ ಎಲ್ಲ ಕೇಳ್ತಾರೇನೋ ಅಂತೇಳ್ಬಿಟ್ಟು ನಾನು ಯಾವುದೇ ಫಂಕ್ಷನ್ನು ಕೂಡ ಬಾ ಅಂತ ಹೋಗೋಣ ಬನ್ನಿ ಅಂತ ಹೇಳಿದ್ರೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ. ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಣ ಅಂತೇಳಿ. ಇನ್ನು ನಾನಿಲ್ಲಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಸಪೋಟ ಹಣ್ಣು ಮತ್ತು ಗ್ರೀನ್ ಟೀನ ತೊಗೊಂಡಿದ್ದೀನಿ. ಇನ್ನು ನಾನು ಮೊದಲೇ ಹೇಳ್ದಂಗೆ ನಾವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಯಾವುದೇ ವಿಚಾರದಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಮತ್ತು ನಮ್ಮ ಜರ್ನಿಯಲ್ಲಿರ್ತಕ್ಕಂಥ ರೂಟೀನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಇನ್ನು ಬೆಳಿಗ್ಗೆ ಎದ್ದು
ಎಕ್ಸಸೈಜ್ನ ಮುಗಿಸ್ಕೊಂಡು ಅಂತ ಅಂದರೆ ವಾಕ್ಗೆ ಹೋಗೋಕ್ಕಾಗಲ್ಲ ಚಳಿ ಇತ್ತು ಅನ್ನೋ ಕಾರಣಕ್ಕೆ ಎಕ್ಸಸೈಜ್ನ ಮುಗಿಸ್ಕೊಂಡು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಎಕ್ಸಸೈಜ್ನ ಮುಗಿಸ್ಕೊಂಡು ಅದಾದ ನಂತರ ಬೆಳಗಿನ ಡೆಟಾಕ್ಸ್ ವಾಟ್ರು ಅಂದರೆ ಮೆಂತ್ಯ ನೀರನ್ನು ಏನು ನೆನೆಸಿಟ್ಟಿರ್ತೀವಿ. ಇಂಪಾರ್ಟೆಂಟಾಗಿ ನೀವು ಮೆಂತ್ಯ ನೀರನ್ನ ನೆನೆಸಿಟ್ಕೋತು ಅಂತ ಅಂದರೆ ನೈಟೇನೆ ನೆನೆಸಿಟ್ಕೊಂಡು ಬೆಳಗ್ಗೆ ಕುಡಿತು ಅಂತ ಅಂದರೆ ನಿಮಗೆ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ ಮತ್ತು ಅದ್ರ ಜೊತೆಗೆ ನಿಮ್ಮ ಮೋಷನ್ನು ಕೂಡ ಕ್ಲಿಯರಾಗಿ ಹೋಗುತ್ತೆ ಮತ್ತು ನಮ್ಮ ಬ್ಲಡ್ಡಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ ಅದು. ಇನ್ನು ಮೆಂತ್ಯ ನೀರನ್ನ ಕುಡಿದ ತಕ್ಷಣ ನಾವು ಡೆಟಾಕ್ಸ್ ವಾಟರ್ನ ಕುಡಿಬಾರ್ದು, ಅಂದರೆ ತಕ್ಷಣಕ್ಕೆ ಕುಡಿಬಾರ್ದು, ಸ್ವಲ್ಪ ಗ್ಯಾಪ್ ಇರಬೇಕು, ಒಂದು ಅರ್ಧ ಗಂಟೆನಾದರೂ ಗ್ಯಾಪ್ ಇರಬೇಕು. ಅದಾದ ನಂತರ ನಾವು ಡೆಟಾಕ್ಸ್ ವಾಟರ್ನ ಮಾಡಿಕೊಂಡು ಅಂದರೆ ಜೀರಾ ನೀರನ್ನ ಈ ವೀಕಲ್ಲಿ ನಾನು ತೋರಿಸ್ತಾ ಇರೋದ್ರಿಂದ ಒಂದು ವೀಕ್ ಜೀರಾ ನೀರನ್ನ ಕುಡಿದು ಇನ್ನು ನೆಕ್ಸ್ಟು ನಾನು ಬರೋ ವೀಕಲ್ಲಿ ಬೇರೆ ರೀತಿಯ ಡೆಟಾಕ್ಸ್ ವಾಟರ್ನ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಅಂದರೆ ಮನೆಯಲ್ಲೇ ಇರ್ತವೆ, ಅದನ್ನು ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಆಯಿತು, ಒಂದು ಒಳ್ಳೆ ರೀತಿಯ ಡೆಟಾಕ್ಸ್ ವಾಟರ್ ರೆಡಿಯಾಗಿ ಹೋಗುತ್ತೆ. ನಾನು ಯಾವ ರೀತಿ ಟೈಮ್ ಟೇಬಲ್ನ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮುಗಿಸ್ಕೊಂಡು ಮೆಂತ್ಯ ನೀರನ್ನ ಕುಡಿತೀನಿ. ಅದಾದಮೇಲೆ ಕೆಲಸಗಳೆಲ್ಲ ಮುಗಿಸಿ ಇನ್ನೇನು ತಿಂಡಿ ಟೈಮ್ ಬರ್ತಾ ಇರುತ್ತೆ ಅನ್ನೋ ಟೈಮಲ್ಲಿ ಒಂದು ಹಾಫ್ ಆನ್ ಅವರ್ ಬಿಫೋರೇನೆ ನಾನು ಡೆಟಾಕ್ಸ್ ವಾಟರ್ನ ಮಾಡಿಕೊಂಡು ಕುಡಿತೀನಿ. ಅದಾದ ನಂತರ ಒಂದು ಹಾಫ್ ಆನ್ ಅವರ್ ಬಿಟ್ಟ ನಂತರ ನಾನು ತಿಂಡಿನ ಏನಾದರೂ ಮನೆಯಲ್ಲಿ ಆಲ್ರೆಡಿ ಆಗಿತ್ತು ಅಂತ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ತಿಂತೀನಿ. ಇನ್ನು ಪ್ರಿಪೇರ್ ಮಾಡ್ಕೋಬೇಕು ನನಗೆ ಸಲುವಾಗಿಂತ ಅನ್ನೋದಾದರೆ ಹಾಫ್ ಆನ್ ಅವರ್ ಗ್ಯಾಪ್ ಇರುತ್ತಲ್ಲ, ಅಷ್ಟರಲ್ಲಿ ನಾನು ತಿಂಡಿನ ಪ್ರಿಪೇರ್ ಮಾಡಿಕೊಂಡು ತಿಂತೀನಿ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾನು ಏನು ಊಟನ ಪ್ರಿಪೇರ್ ಮಾಡ್ಕೊಂಡು ತಿಂತೀನಲ್ಲ ಅದು ಎಲ್ಲ ರೀತಿಯ ಪೌಷ್ಟಿಕಾಂಶನ ಹೊಂದಿರಬೇಕು, ಅಂದರೆ ಫುಲ್ಫಿಲ್ ಆಗಬೇಕು. ನಮಗೆ ನಾವು ತಿನ್ನೋ ಊಟ ಹೆಲ್ದಿಯಾಗಿರಬೇಕು, ಅದರಲ್ಲಿ ಪ್ರೋಟೀನು, ವಿಟಮಿನ್ನು, ಕಾರ್ಬ್ಸು ಮತ್ತು ಗುಡ್ ಫ್ಯಾಟು ಎಲ್ಲನೂ ಇರಬೇಕು. ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲನೂ ಇತ್ತು ಅಂತ ಅಂದರೆ ನಮ್ಮ ಡಯೆಟ್ನ ನಾವು ಆರಾಮಾಗಿ ಮಾಡ್ಕೋಬೋದು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಮಾಡ್ಕೋತಾ ಬಂತು ಅಂದರೆ ಒಂದು ಒಳ್ಳೆ ರೀತಿಯ ವೆಯ್ಟ್ ಲಾಸ್ನ ಮಾಡ್ಬೋದು. ನೆಕ್ಸ್ಟ್ ಊಟ ಆದ ನಂತರ ಒಂದು ಬಾಟ್ಲು ನೀರನ್ನ ಕುಡಿದು, ಅಂದರೆ ಒಂದು ದಿನಕ್ಕೆ 3-4 ಲೀಟ್ರ್ ನೀರನ್ನು ಕುಡಿಬೇಕು. ಅಟ್ಲೀಸ್ಟ್ ಆಗಲಿಲ್ಲ ಅಂತ ಅಂದ್ರೂ 3 ಲೀಟ್ರ್ ನೀರನ್ನಾರು ನಾವು ಕುಡಿಬೇಕಾಗತ್ತೆ. ನೆಕ್ಸ್ಟು ತಿಂಡಿ ಎಲ್ಲ ತಿಂದು ನೀರೆಲ್ಲ ಕುಡಿದ ನಂತರ ಫ್ರೀ ಇತ್ತು, ಇಲ್ಲ ಅಂದರೆ ಏನಾದರೂ ಕೆಲಸಗಳಿತ್ತು ಅಂತ ಅಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಇತ್ತು ಅಂದರೆ ಯಾವುದಾದ್ರು ಆ್ಯಕ್ಟಿವಿಟೀಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಏನಾದರೂ ಸಣ್ಣ ಪುಟ್ಟ ಕೆಲಸ ಮನೆಯ ಮೇಲೆ ಇದ್ದೇ ಇರುತ್ತೆ. ಆ ಕೆಲಸಗಳನ್ನ ಮುಗಿಸ್ಕೊಂಡ ನಂತರ ನಾನು ಒಂದು 11:30 ಗಂಟೆ ಒಳಗಡೆ ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ನ ತಗೋತೀನಿ. ಅಂತ ಅಂದರೆ ಗ್ರೀನ್ ಟೀ ಜೊತೆ, ಅಥವಾ ಗ್ರೀನ್ ಟೀ ಇಲ್ಲ ಅಂದರೆ ಬ್ಲಾಕ್ ಕಾಫಿ ಯಾವುದಾದ್ರೂ ಸರಿ, ಎರಡರಲ್ಲಿ ಯಾವುದು ಕಂಫರ್ಟಬಲ್ ಆಗುತ್ತೆ ನಿಮಗೆ ಅಂತ ಅಂದರೆ ಅದನ್ನು ತೊಗೋಬೋದು. ನಾನು ಕೆಲವೊಂದ್ಸಲ ಏನಾದರೂ ತಲೆನೋವು ಇತ್ತು ಅಂತ ಅಂದರೆ ಬ್ಲಾಕ್ ಕಾಫಿನೇ ಮಾರ್ನಿಂಗ್ ಸ್ನ್ಯಾಕ್ಸಲ್ಲಿ ತೊಗೊಬಿಡ್ತೀನಿ. ಅದ್ರ ಜೊತೆಗೆ ಫ್ರೂಟ್ಸು, ಸೀಡ್ಸು, ಮಖಾನ, ಇಲ್ಲ ಅಂತ ಅಂದರೆ ಮನೇಲಿ ಕಡಲೆ ಬೀಜ ಇರುತ್ತೆ, ಕಡಲೆಕಾಳು ಇರುತ್ತೆ, ಅದನ್ನು ಕೂಡ ಒಂದು ಇಡಿ, ಅಂದರೆ ನಮ್ಮ ಕೈನ ಒಳ ಇಡಿ ಎಷ್ಟು ಹುರ್ಕೊಂಡು ನಾವು ತಿಂದರೆ ಮುಗೀತು. ಇನ್ನು ಸೀಡ್ಸ್ ಎಲ್ಲ ನಾವು ಒಂದೊಂದು ಸ್ಪೂನ್ ತಿಂದರೆ ಆಯಿತು. ಅಂದರೆ ನಾನು ಆವಾಗಲೇ ವೀಡಿಯೋದಲ್ಲಿ ತೋರಿಸಿದ್ದೆ, ವೀಡಿಯೋದಲ್ಲೇ ಯಾವ ಸೀಡ್ಸು ಅಂತ. ಪಂಪ್ಕಿನ್ನು, ಸನ್ಫ್ಲವರು, ಆ ಥರ ಸೀಡ್ಸ್ಗಳೆಲ್ಲ ನಾವು ರೋಸ್ಟ್ ಮಾಡಿ ಇಟ್ಕೊಂಡು ತಗೋಬೋದು, ತೊಂದರೆ ಏನಿಲ್ಲ. 11:30 ಗಂಟೆ ಒಳಗಡೆ ಸ್ನ್ಯಾಕ್ಸ್ ಟೈಮ್ನ ಮುಗಿಸ್ಕೊಬಿಡ್ತು ಅಂತ ಅಂದರೆ ಇನ್ನು ಮಧ್ಯಾಹ್ನದ ಅಡುಗೆಗೆ ನಾವು ಟೈಮ್ ಇರುತ್ತೆ, ಮತ್ತು ಅದ್ರ ಮಧ್ಯೆ ಸಣ್ಣ ಪುಟ್ಟ ಕೆಲಸಕ್ಕೂ ಟೈಮ್ ಇರುತ್ತೆ. ಅಡುಗೆನ ಮುಗಿಸ್ಕೊಂಡು ನಾವು 2-2:30 ಒಳಗಡೆ, ಅಂದರೆ ಮಧ್ಯಾಹ್ನದ ಊಟನ 2 ಗಂಟೆಯಿಂದ 2:30 ಒಳಗಡೆ ನಾವು ಊಟನ ಮುಗಿಸ್ಕೊಂಡು ನಾವೇನು ಊಟನ ಮಾಡ್ತೀವಿ ಆ ಊಟದ ಜೊತೆಗೆ ಒಂದು ಗ್ಲಾಸು ಮಜ್ಜಿಗೆನ ತಗೋಬೇಕು, ಮತ್ತು ಸೋಂಪನ್ನು ಕೂಡ ತಿನ್ನಬೇಕು. ಸೋಂಪು ತಿನ್ನೋದ್ರಿಂದ ನಾವು ಏನೇ ಊಟ ಮಾಡಿದ್ರೂ ಅದು ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ರಾಗಿ ರೊಟ್ಟಿ ಮತ್ತು ಒಂದು 1/4 kg ಚಿಕನ್ನ ಸಣ್ಣದಾಗಿ ಕಟ್ ಮಾಡಿ, ಜಾಸ್ತಿ ಮಸಾಲ ಐಟಮು ಪೌಡರ್ಸ್ ಏನು ಹಾಕ್ತೇನೆ ಇಲ್ಲಿ ಹಾಗೇ ಗೊಜ್ಜು ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಮನೆಯವರಿಗೆ ಸಪ್ರೇಟ್ ಮಾಡಿದ್ದೀನಿ, ಅಂದರೆ ಅದು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕ್ತೀವಲ್ಲ ಅಂತೇಳಿ ನನಗೆ ಲೈಟ್ ಮಸಾಲೆ ಬೇಕು ಅಂತೇಳಿ ನಾನಿಲ್ಲಿ ಸಪ್ರೇಟೇ ಮಾಡ್ಕೊಂಡಿದ್ದೀನಿ. ಒಂದು 1/4 kg ಇದು 2 ಟೈಮ್ಗೂ ಆಗೋಗುತ್ತೆ. ಇನ್ನು ಅದ್ರ ಜೊತೆಗೆ ಈರುಳ್ಳಿ, ಸೌತೆಕಾಯಿ, ಒಂದೇ ಒಂದು ರಾಗಿ ರೊಟ್ಟಿ, ಅಂದರೆ ನೆನ್ನೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ನೆಲ್ಲ ಚೆನ್ನಾಗಿತ್ತು ಅಂತೇಳಿ ಒಂದೇ ಒಂದು ರಾಗಿ ರೊಟ್ಟಿನ ಕೂಡ ಮಾಡಿಕೊಂಡು ಮಧ್ಯಾಹ್ನದ ಊಟನ ಮುಗಿಸಿ ನೋಡ್ತಾ ಇರ್ಬೋದು ನೀವಿಲ್ಲಿ ನಾನೊಂದು ಗ್ಲಾಸ್ ಮಜ್ಜಿಗೆನೂ ಕೂಡ ಕುಡಿತಾ ಇದ್ದೀನಿ. ಮಜ್ಜಿಗೆ ಕುಡಿದ ನಂತರ ನಾನು ಸೋಂಪನ್ನ ಚೆನ್ನಾಗಿ ಅಗ್ದು ಚೀವ್ ಮಾಡಿ ತಿಂತೀನಿ. ಅದು ತಿಂದ ನಂತರ ನಮಗೆ ಸ್ವಲ್ಪ ಮುಖದ ಎಕ್ಸಸೈಜು ಕೂಡ ಆಗುತ್ತೆ, ಮತ್ತು ನಮಗೆ ಡೈಜೆಷನ್ನು ಕೂಡ ಆಗುತ್ತೆ. ಏನಾದರೂ ಮಸಾಲ ಐಟಮ್ ತಿಂತು ಅಂದರೆ ಸ್ವಲ್ಪ ತೇಗ್ ಬರೋದು ಅಂತ, ಗ್ಯಾಸ್ಟ್ರಿಕ್ ಥರ ಆ ಥರ ಏನೂ ಆಗಲ್ಲ. ಸೋಂಪು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಇನ್ನೊಂದು ಪಾಯಿಂಟ್ನ ಮರೆತೆ, ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ನಮಗೆ ವರ್ಕೌಟ್ ಡ್ರೆಸ್ ಇರಬೇಕು ಅಂತ ನಾವು ಏನು ಅನ್ಕೋತೀವಿ ಅದು ತಪ್ಪು. ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇರೋದನ್ನ ತರಿಸ್ಕೊಳ್ಳೋಣ. ನಮ್ಮದೇ ಡ್ರೆಸ್ ಇರುತ್ತೆ, ಇಲ್ಲ ಅಂದರೆ ನಮ್ಮ ಹಸ್ಬೆಂಡ್ದು, ಇಲ್ಲ ಅಣ್ಣಂದ, ತಮ್ಮಂದು, ಯಾರ್ದಾರು ಇರುತ್ತೆ, ಆ ಡ್ರೆಸ್ನೇ ಹಾಕ್ಕೊಂಡು ನಾವು ವರ್ಕೌಟ್ನ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಮಗೆ ಕಂಫರ್ಟಬಲ್ ಆಗು ಕೂಡ ಇರುತ್ತೆ. ಹಾಗೆ ಅನಾವಶ್ಯಕ ಖರ್ಚು ಬೇಡ ಅಂತ ಅನ್ಕೋತೀನಿ. ಇನ್ನು 5 ಗಂಟೆಯಿಂದ 5:30 ಅಷ್ಟರಲ್ಲಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ನ ತಗೊಳ್ಳೋಣ ಅಂತ ಅಂದರೆ ಗ್ರೀನ್ ಟೀ ಅಥವಾ ಬ್ಲಾಕ್ ಕಾಫಿ, ನಾನು ಆವಾಗಲೇ ಹೇಳ್ದಂಗೆ ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಯಾವ ಸ್ನ್ಯಾಕ್ಸ್ನ ತೊಗೊಂಡಿರ್ತೀರಿ ಅದ್ರ ಬಿಟ್ಟು ಬೇರೆ ಯಾವುದಾದ್ರೂ ಇನ್ನೊಂದು ಸ್ನ್ಯಾಕ್ಸ್ನ ತಗೊಳ್ಳಿ.
ಅದಾದ ನಂತರ ನಾವು ಊಟನ ಮುಗಿಸಿ ಅಂದರೆ ಒಂದು 8 ಗಂಟೆ ಒಳಗಡೆ, ಹಂಗೂ ಮೀರ್ತು ಅಂದರೆ ಒಂದು 8:30 ಒಳಗಡೆ ಊಟನ ಮುಗಿಸಿ ಸೋಂಪನ್ನ ತಿಂದು ಚೆನ್ನಾಗಿ ನೀರನ್ನ ಕುಡಿದು ಮುಗಿಸ್ಬಿಡ್ಬೇಕು. ಅಂದರೆ 9 ಗಂಟೆ 10 ಗಂಟೆವರೆಗೂ ನೀರನ್ನ ಕುಡಿಬಾರ್ದು. ಏನಕ್ಕಂದರೆ ಮಧ್ಯರಾತ್ರಿ ಎಲ್ಲ ಎದ್ದೇಳೋಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಿದ್ದೆಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಇನ್ನು ಚಿಯಾ ಸೀಡ್ಸ್ ನೀರನ್ನು ಕೂಡ ನಾವು ಊಟ ಆದೊಂದು 1/2 ಅವರ್ಗೆಲ್ಲ ಕುಡಿದು ಮುಗಿಸ್ಬಿಡ್ಬೇಕು. ಇದು ಕೂಡ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಮಲಗೋಕ್ಕೆ ಮುಂಚೆ ನಾನೇನು ಮಾಡ್ತೀನಿ ಅಂತ ಅಂದರೆ ಫೇಸ್ಗೆ ಕ್ರೀಮ್ನ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ತೀನಿ. ಅಂತ ಅಂದರೆ ನಾವು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ರೆ ನಮಗೆ ಮೊದಲು ಫೇಸಿಂದನೇ ಡೌನ್ ಆಗ್ತಾ ಬರೋದು ವೆಯ್ಟು, ಹಾಗಾಗಿ ಫೇಸಲ್ಲೂ ಒಂಥರ ಡೌನ್ ಆದ ರೀತಿ ಕಾಣಿಸ್ಬಾರ್ದು, ಬ್ರೈಟಾಗಿ ಕಾಣಿಸ್ಬೇಕು ಅಂತೇಳಿ ಕ್ರೀಮ್ನ ಹಾಕ್ಕೊಂಡು ನಾನು ಫೇಸ್ಗೆ ಮಸಾಜ್ನ ಮಾಡ್ಕೋತೀನಿ. ಅದಾದ ನಂತರನೇ ನಾನು ಮಲಗೋದಕ್ಕೆ ಹೋಗೋದು. ಇನ್ನು ಇವತ್ತಿಗೆ ಇಷ್ಟು ಸಾಕು, ತುಂಬಾ ಜಾಸ್ತಿ ಹೇಳ್ತು ಅಂತಂದರೆ ನೀವು ಕೂಡ ಕನ್ಫ್ಯೂಸ್ ಆಗ್ತೀರಾ. ಹಾಗಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೇನೆ ನಾನು ಯಾವ ರೀತಿ ಡಯೆಟ್ನ ಸ್ಟಾರ್ಟ್ ಮಾಡಿದ್ದೀನಿ ಆ ರೀತಿ ನೀವು ಕೂಡ ಸ್ಟಾರ್ಟ್ ಮಾಡ್ಕೊತು ಅಂತ ಅಂದರೆ ನೀವು ಕೂಡ ವೆಯ್ಟ್ ಲಾಸ್ ಆಗ್ತೀರಾ. ಮತ್ತು ನಾನಿಲ್ಲಿ ಇದು ಎಕ್ಸಸೈಜ್ದು ಯಾವುದೇ ರೀತಿಯ ವೀಡಿಯೋನ ತೋರಿಸ್ತಾ ಇಲ್ಲ, ನಿಮಗೆ ಗೊತ್ತಿರ್ತಕ್ಕಂಥ ಎಕ್ಸಸೈಜ್ನ ನೀವು ಮಾಡ್ಕೋಬೇಕು. ಮತ್ತು ಅದು ಬೆವರು ಬೀಳಬೇಕು, ನಿಮಗೆ ಸುಮ್ಮನೆ ಮಾಡೋದಲ್ಲ, ಬೆವರು ಬೀಳಬೇಕು ಮತ್ತು ಎಫೆಕ್ಟ್ ಆಗಬೇಕು, ನಿಮ್ಮ ದೇಹಕ್ಕೆ ಅದು ಎಫೆಕ್ಟ್ ಆಗಬೇಕು, ಆ ರೀತಿ ಎಕ್ಸಸೈಜ್ನ ನೀವು ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಅಂತಿದ್ದೀರಾ ಪ್ಲೀಸ್ ದಯವಿಟ್ಟು ಸ್ಟಾರ್ಟ್ ಮಾಡಿ. ಕೆಲವೊಂದು ಮಾತುಗಳು ಬರ್ತಾ ಇರುತ್ತೆ, ನಮಗೆ ಪಾಸ್ ಆಗ್ತಾ ಇರುತ್ತೆ ಕಮೆಂಟ್ಸ್ಗಳೆಲ್ಲ. ಆ ಕಮೆಂಟ್ಸ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ದೇನೆ ನಾವು ಒಂದೊಳ್ಳೆ ಹೆಲ್ದಿ ಲೈಫ್ನ ಲೀಡ್ ಮಾಡೋಣ. ಇಷ್ಟು ಕೂಡ ನನ್ನ ಡೇ 6ನ ವೆಯ್ಟ್ ಲಾಸ್ ಜರ್ನಿ ಆಗಿತ್ತು. ಕೊನೆವರೆಗೂ ವೀಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.